ಹಾಯ್ ಸ್ನೇಹಿತರೆ, ಗೋಲ್ಡ್ ಸಿ ಫಿಟ್ನೆಸ್ ಕಡೆಯಿಂದ ನಿನ್ನೆ ವಿಡಿಯೋದಲ್ಲಿ ಚೆಸ್ಟ್ಗೆ ಮತ್ತೆ ಟ್ರೈಸಿಪ್ಸ್ಗೆ ಮಾಡಿದಿರಿ. ಈ ವಿಡಿಯೋದಲ್ಲಿ ಬ್ಯಾಕ್ ಲ್ಯಾಟ್ಸ್ಗೆ ಮತ್ತೆ ಬೈಸಿಪ್ಸ್ ಮಾಡ್ತೀರಿ. ಮತ್ತೆ ಬ್ಯಾಕ್ ವರ್ಕೌಟ್ಗೆ ಫಸ್ಟ್ ವೇರಿಯೇಷನ್ ಚೆಸ್ಟ್ ಸಪೋರ್ಟೆಡ್ ಡಂಬಲ್ ರೋಯಿಂಗ್. ಈ ತರ ಚೆಸ್ಟ್ಗೆ ಸಪೋರ್ಟ್ ತಗೊಂಡು ಬೆಂಚಲ್ಲಿ ಈ ತರ ವರ್ಕೌಟ್ ಮಾಡೋದ್ರಿಂದ ಬ್ಯಾಕ್ಗೆ ಜಾಸ್ತಿ ಫೀಸ್ ಆಗ್ಬೇಕು ಚೆನ್ನಾಗಿ. ಮತ್ತೆ 10 to 12 ರಿಪ್ಸ್ ಮಾಡಿ. ಬ್ಯಾಕ್ ಮಸಲ್ಸ್ಗೆ ಸೆಕೆಂಡ್ ವೇರಿಯೇಷನ್ ಲ್ಯಾಟ್ ಪುಲ್ ಡೌನ್ ಅಂದ್ರೆ ಮೊನ್ನೆ ವಿಡಿಯೋದಲ್ಲಿ ಬಾರ್ ಹಾಕೊಂಡು ಮಾಡಿದ್ರ, ಈ ವಿಡಿಯೋದಲ್ಲಿ ಈ ತರ ಹ್ಯಾಂಡಲ್ ಹಾಕೊಂಡು ಈ ತರ ವರ್ಕೌಟ್ ಮಾಡಬೇಕು. 12 to 10 ರಿಪ್ಸ್. ಬ್ಯಾಕ್ ಮಸಲ್ಸ್ಗೆ ಮೂರನೇ ವೇರಿಯೇಷನ್ ನೋಡಿ, ಡಿಎನ್ ರೋಯಿಂಗ್ ಈ ತರ ಫುಲ್ ಮಾಡ್ಬೇಕು. ಈ ತರ ಡಿಎನ್ ಹಾಕೊಂಡು ಕೇಬಲ್ ಕ್ರಾಸ್ಗೆ ಈ ತರ 10 to 12 ರಿಪ್ಸ್ ನ ಮಾಡಬೇಕು. ನೋಡಿ, ಬೈಸಿಪ್ಗೆ ಫಸ್ಟ್ ವೇರಿಯೇಷನ್ ಬೈಸಿಪ್ ಕರ್ಲು ನೋಡಿ. ಈ ತರ ಹ್ಯಾಂಡ್ ನ ಹೋಲ್ಡ್ ಮಾಡಿಕೊಂಡು ಡಂಬಲ್ಸ್ ನ ಈ ತರ ಮಾಡೋದ್ರಿಂದ ಜಾಸ್ತಿ ಎಫೆಕ್ಟಿವ್ ಬೀಳ್ತದೆ. ಮಸಲ್ಸ್ಗೆ ಎಫೆಕ್ಟಿವ್ ಚೆನ್ನಾಗಿ ಬೀಳ್ತದೆ, ಜಸ್ಟ್ ಫಾರ್ಮ್ ಆಗ್ತದೆ ಜಾಸ್ತಿ ಚೆನ್ನಾಗಿ. ಈ ತರ 10 to 12 ರಿಪ್ಸ್ ನ ಮಾಡಿ. ಬೈಸಿಪ್ಸ್ಗೆ ಸೆಕೆಂಡ್ನೇ ವೇರಿಯೇಷನ್ ನೋಡಿ, ಈ ತರ ಸೀಟ್ ಮೇಲೆ ಕುತ್ಕೊಂಡು ಈ ತರ ಮಾಡೋದ್ರಿಂದ ಹಾಫ್ ಬೀಳ್ತದೆ, ಹಾಫ್ ಮೇಲೆಗೆ ಜಾಸ್ತಿ ಫಾರ್ಮ್ ಆಗ್ತದೆ. ಅದೇ ತರ ನಿಂತ್ಕೊಂಡು ಈ ತರ ಫುಲ್ ಮಾಡಬೇಕು. ಫುಲ್ ಹಾಫ್ ಮಾಡೋದ್ರಿಂದ ಚೆನ್ನಾಗಿ ಎಫೆಕ್ಟಿವ್ ಬೈಸಿಪ್ ಇರ್ತದೆ. 10 to 12 ರಿಪ್ಸ್ ನ ಮಾಡಿ ಈ ತರ ನೋಡಿ ಸ್ನೇಹಿತರೆ. ಮೂರನೇ ವೇರಿಯೇಷನ್ ಬೈಸಿಪ್ಗೆ ಫ್ಯೂಚರ್ ಕರ್ಲ್ ಈ ತರ ಸೀಟ್ ಸಪೋರ್ಟ್ ತಗೊಂಡು ಈ ತರ ವೆಯ್ಟ್ ಡಂಬಲ್ ತಗೊಂಡು ವರ್ಕೌಟ್ ಮಾಡೋದ್ರಿಂದ ಚೆನ್ನಾಗಿ ಎಫೆಕ್ಟ್ ಬೀಳ್ತದೆ. ಈ ತರ ವರ್ಕೌಟ್ಸ್ನ ಮಾಡಿ.